ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕನ್ನಡತಿ ವ್ಲಾಗ್ಸಿಗೆ. ನೋಡಿ ಎಷ್ಟು ಒಣಗೋಗಿದೆ, ಮಳೆ ಇಲ್ಲ ಏನಿಲ್ಲ. ಯಪ್ಪ ನೀರಿಗಂತೂ ಬೇಡವೇ ಬೇಡ. ಕೆಲವರು ಹೇಗಿರ್ತಾರೆ ಏನೋ, ನಮಗಂತೂ ಪ್ರಾಬ್ಲಮ್ ಇಲ್ಲ, ಬಿಡ್ತಾನೆ ನೀರು ಅಂದರೆ ಸ್ವಲ್ಪ ಸ್ವಲ್ಪ ಬಿಡ್ತಾನೆ, ಸೊ ಅಡ್ಜಸ್ಟ್ ಆಗಿಬಿಡುತ್ತೆ. ಈ ಕೆಲವರು ಹಳ್ಳಿ ಸೈಡ್ ಇರೋರೆಲ್ಲ ಪಾಪ ನೀರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಮಳೆ ಆಗಬೇಕು. ಈ ಪಾರ್ಕಲ್ಲಿ ಒಂದು ಸ್ವಲ್ಪ ಗ್ರೀನರಿ ಇತ್ತು, ಸೊ ನಾವು ಹಾಗಾಗಿ ಈ ಪಾರ್ಕ್ನ ಚೂಸ್ ಮಾಡಿದ್ವಿ. ಹಾಗೆ ಮಕ್ಳಿಗೂ ಸಹ ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ. ಈ ಪಾರ್ಕಲ್ಲಿ 10 ರೂಪೀಸ್ ಕೊಟ್ಟು ಟಿಕೆಟ್ನ ತೊಗೋಬೇಕು, ಒಬ್ಬರಿಗೆ 10 ರೂಪೀಸು. ಸೊ ನಾವು ಹಾಗೇ ಪಾಪುಗೇನು ತೊಗೊಳ್ಳಿಲ್ಲ, ನನಗೆ ಹಸ್ಬೆಂಡ್ಗೆ ತೊಗೊಂಡ್ವಿ. 20 ರೂಪೀಸ್ ಕೊಡಬೇಕು, ಹಾಗೆ ಕಟ್ಟಿ ಟಿಕೆಟ್ನ ಸಹ ತೊಗೊಂಡ್ವಿ. ನನ್ನ ಮಗನಿಗೆ ಪಾರ್ಕಿಗೆ ಕರ್ಕೊಂಡೋದ್ರೆ ಮುಗ್ದೇ ಹೋಯ್ತು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಊಟ ತಿಂಡಿ ಬಿಟ್ಟು ಪಾರ್ಕಲ್ಲೇ ಆಟ ಆಡು ಅಂತ ಅಂದರೆ ಪಾರ್ಕಲ್ಲೇ ಆಟ ಆಡ್ತಾನೆ. ಅವನಿಗೆ ಖುಷಿ ಆಗ್ಬಿಟ್ಟಿತ್ತು. ಗಾಡಿಯಿಂದ ಬರ್ಬೇಕಾದ್ರೆ ಮಲ್ಕೊಂಡಿದ್ದ, ಸೊ ನಾನು ಹಾಗೆ ಪಾರ್ಕ್ ಬಂತಲ್ಲ ಅಂತ ಎಬ್ಬರಿಸ್ದೆ ಅವನಿಗೆ. ಚಿನ್ನ ಎದ್ದೇಳಪ್ಪ, ಪಾರ್ಕ್ ಬಂದಿದೆ ಅಂತ. ಅವನಿಗೆ ಫುಲ್ ಖುಷಿ ಆಗಿಬಿಟ್ಟಿದೆ. ಮಕ್ಕಳಿಗೆ ಆಟ ಆಡೋಕ್ಕೆ ಚೆನ್ನಾಗಿದೆ, ನೆರಳು ಸಹ ಇದೆ ಈ ಪಾರ್ಕಲ್ಲಿ. ಸೊ ನಾನು ಅದಕ್ಕೆ ಈ ಪಾರ್ಕ್ನ ಚೂಸ್ ಮಾಡ್ಕೊಂಡು ಹೋಗಿದ್ದು. ನಮ್ಮ ಪಾಪುಗಂತೂ ಫುಲ್ಲು ಖುಷಿ. ಪಾರ್ಕ್ ಅಂತ ಅಂದರೆ ಸೂಪರಾಗಿ ಎಂಜಾಯ್ ಮಾಡ್ತಾನೆ. ನಾನು ಇದೇ ಪ್ಲೇಸು ಅಂತ ಆಗಿಲ್ಲ, ಒಂದು ಡಬ್ಬದಲ್ಲಿ ಮಣ್ಣು ತುಂಬಿಕೊಟ್ರು ಚೆನ್ನಾಗಿ ಆಟ ಆಡ್ತಾನೆ. ಸೊ ಅದೇ ಪ್ಲೇಸು ಅಂತ ಇಲ್ಲ. ಅವರಪ್ಪ ಸ್ವಲ್ಪ ಹುಡುಗರು ಜಾಸ್ತಿ ಇರಲ್ಲ, ಬಿದ್ದುಬಿಡ್ತಾರೆ ಅನ್ನೋ ಇದಕ್ಕೆ ನಾವು ಅಲ್ಲೇ ಇದ್ದು ಆಟ ಆಡಿಸ್ತಾಯಿದ್ರು. ಸೊ ಅವ್ನು ಕಂಫರ್ಟ್ ಆದಮೇಲೆ ನಾವು ಅಲ್ಲಿಂದ ಬಂದುಬಿಡ್ತೀವಿ. ನನ್ನ ಮಗ ಅಂತೂ ಫುಲ್ಲು ಖುಷಿಯಾದ. ಈ ಥರ ಬೇರೆ ಬೇರೆ ಆಟಗಳು ಸಹ ಇದೆ ಇದರಲ್ಲಿ. ನೋಡಿ, ನಾವು ಇಲ್ಲಿದ್ರೆ ಅವನು ಅಲ್ಲೂ ಹೋಗ್ತಾ ಇದ್ದಾನಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಮಗ ಅಲ್ಲಿ ಕೂತಿದ್ರೆ ನಾವು ಇಲ್ಲಿಗೆ ಓಡ್ ಬಂದಿದ್ದಾನೆ. ಬರ್ತಿಲ್ಲ ನೀನು, ಪೊಲೀಸ್ ಐತೀನಿ ಅಂತ ಹತ್ತು. ಪೊಲೀಸ್ ಆಗ್ಬೇಕಂತೆ, ಪೊಲೀಸ್ ಐತಿಯ? ಪೊಲೀಸು ಏನಾಯ್ತೀಯ? ಬಿಡು, ಪಪ್ಪ ಇಟ್ಕೊಳತ್ತೆ, ಬಿಡವ. ಎದ್ರುಕೊಂಬೇಡ, ಗಟ್ಟಿಯಾಗಿ ಇಡ್ಕೊ ಅಷ್ಟೇ. ಸಿಸ್ಟರ್ ನಿಂತ್ಕೋರು ಇಷ್ಟದ. ನನಗೆ ಈ ಗೇಮು ತುಂಬ ಇಷ್ಟ ಆಯಿತು. ಸೊ ನಾನು ಅವ್ರ ಜೊತೆ ಮಕ್ಕಳಾಗೆ ನಾನು ಒಂದು ಆಟನ ಆಡಿದೆ. ನೋಡಿ, ಮಕ್ಳ ಜೊತೆ ಮಕ್ಕಳಾಗಿ ಆಟ ಆಡೋದೇ ಚೆಂದ ಅಂತ ಅನಿಸುತ್ತೆ. ಸೊ ನನ್ನ ಮಗನ ಜಾರ್ತಾ ಇದ್ದ, ಅವನಿಂದ ನಾನು ಸಹ ಜಾರ್ಕೊಂಡು ಬರ್ತೀನಿ. ನೋಡಿ, ತುಂಬ ಖುಷಿ ಆಯಿತು ನನಗೆ. ಮಕ್ಳ ಜೊತೆ ಆಟ ಆಡೋದಂದರೆ ತುಂಬ ಇಷ್ಟ. ನಾನು ಮೊದಲು ಮಕ್ಕಳನ್ನ ಇಷ್ಟಪಡ್ತೀನಿ, ಇನ್ನೂ ಮಕ್ಕಳು ನನ್ನ ಮಗುನ ನಾನು ಇನ್ನೆಷ್ಟು ಇಷ್ಟಪಡ್ತೀನಿ ಹೇಳಿ, ತುಂಬ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆಂದ ಅನಿಸುತ್ತೆ. ಬಟ್ ನನಗೆ ಸ್ಪೇಸ್ ಆಗ್ತಿರ್ಲಿಲ್ಲ, ಹಾಗೆ ಜಾರಿದೆ. ಹಾಯ್ ಹಲೋ, ವೆಲ್ಕಮ್ ಟು ಚೈತನ್ಯ ಕನ್ನಡತಿ ವ್ಲಾಗ್ಸ್. ನನ್ನ ವೀಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ನಮ್ಮ ಮನೆಯವರು ಕಾಫಿ ಮಾಡಿಕೊಡ್ತಾ ಇದ್ದಾರೆ, ಹಾಗೆ ಚಿಕನ್ನು ಸಹ ತಂದಿದ್ದಾರೆ. ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾರೆ. ನನಗೆ ಕಾಲು ನೋವಿದೆ, ಸೊ ಅವರೇ ಮಾಡ್ತಾಯಿದ್ದಾರೆ. ತೋರಿಸ್ತೀನಿ ಹೆಂಗೆ ಮಾಡ್ತಾರೆ ಅಂತ. ಅಡುಗೆ ಬರಲ್ಲ, ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ. ಕಾಫಿಗೆ ಇಟ್ಟಿದ್ದಾರೆ, ಕಾಫಿ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ. ಕಾಫಿ ಮಾಡಿದ್ದಾರೆ, ನಾನೇ ಹಾಕ್ಕೊಟ್ಟಿದ್ದೆ ಕಾಫಿ ಪುಡಿ ಎಲ್ಲ. ಪೇಂಟ್ ಮಾಡ್ತಾನೆ ಇದ್ದಾನೆ 2 ದಿನದಿಂದ ಪೇಂಟ್ ಮಾಡ್ತಾನೆ ಇದ್ದಾನೆ. ಯಾರು ಮಾಡಿರೋದು? ಯಾಕೆ ಮಾಡಿದೆ ಈ ಥರ?
ಹಿಂಗೆ ಮಾಡ್ದ. ಇದೇನಿದು ಕಂಠ ಇದು ಹಿಂಗೆ ಮಾಡಿದ್ಯಲ್ಲ. ಅಲ್ಲ ನಾನು ಮಾಡಿದ್ರೆ ಹೇಳು. ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತೀನಿ ಅಂತ ಒಳ್ಳೆ ಮಾಡ್ತಾನಲ್ಲ, ಲೈಟಾಗಿ ಇರಲಿ ಟೇಸ್ಟ್. ಎಲ್ಲ ಅರ್ಧಂಬರ್ಧ ಮಾಡಿದ್ದಾರೆ, ತೋರಿಸ್ತೀನಿ. ನೀನು ಅರ್ಧಂಬರ್ಧ ಮಾಡಿ ನೋಡ್ರಿ ಯಾವ ಹೋಟ್ಲಲ್ಲಿ ಈ ಥರ ಇಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಹೇಳ್ರಿ. ಎಲ್ಲ ಅರ್ಧಂಬರ್ಧ ಎಲ್ಲ ನಾನೇ ಮಾಡಿರೋದು. ಅದ್ರೊಳಗಡೆ ಕಾಲು ನೋವು ಅಂತ ಅಂತಂದ್ರೆ ಏನು ಮಾಡಿಲ್ಲ, ಸುಮ್ಮನೆ ಗೈಡ್ ಮಾಡಲ್ಲ ಅಷ್ಟೇ. ಗೊತ್ತಲ್ಲ ಲೇಡೀಸ್ ಕ್ರೆಡಿಟ್ ಎಲ್ಲ ತಗೊಳ್ಳೇಬೇಕು ಅವ್ರು. ಆಲ್ಮೋಸ್ಟ್ ನಾವು ಏನು ಮಾಡಿಲ್ಲ, ಎಷ್ಟೇ ಕಷ್ಟ ಏನು ಮಾಡಿಲ್ಲ. ಚಿಕನ್ ಪೆಪ್ಪರ್ ಡ್ರೈ ಆಯಿತು. ಈಗ ನಾವು ಬ್ಯಾಟಿಂಗ್ ಮಾಡ್ತೀವಿ. ಸೊ ನನ್ನ ವೀಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.